ಬೆಂಗಳೂರಿಗೆ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಇವಾಗ ಆಲ್ರೆಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೂ ಕೂಡ ಆಗಮಿಸಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಹೊತ್ತು ಕೂಡ ಅಲ್ಲ, ಕೆಲವೇ ಕ್ಷಣಗಳಲ್ಲಿ ವಂದೇ ಭಾರತ್ ರೈಲಿಗೆ ನರೇಂದ್ರ ಮೋದಿ ಚಾಲನೆಯನ್ನು ನೀಡ್ತಾರೆ. ಬೆಂಗಳೂರಿನಲ್ಲಿ ಮೋದಿ ಅವರ ಹವಾ ಹೇಗಿದೆ ಅನ್ನುವಂಥ ದೃಶ್ಯಗಳನ್ನು, ಅದಕ್ಕೆ ಸಾಕ್ಷಿಯಾಗಿರುವ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಬಿಜೆಪಿ ಕಾರ್ಯಕರ್ತರ ಹರ್ಷೋದ್ಗಾರ, ಇನ್ನೊಂದು ಕಡೆ ಸಾರ್ವಜನಿಕರು, ಒಂದು ಕಡೆ ಯುವಕರ ಒಂದು ಖುಷಿ, ಸಂತೋಷ. ನಮ್ಮ ಪ್ರಧಾನಿ ನಾವು ನೋಡ್ತಾ ಇದ್ದೀವಿ, ಅವ್ರು ನಮ್ಮ ಊರಿಗೆ ಬಂದಿದ್ದಾರೆ ಅನ್ನುವಂಥ ಒಂದು ಖುಷಿ. ಒಂದು ಕಡೆ ಮೇಕ್ರೆ ಸರ್ಕಲಿಂದ ಪಾಸ್ ಆಗಿ ಹೋಗ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ರಿ, ಇನ್ನೊಂದು ಕಡೆ ಚಾಲುಕ್ಯ ಸರ್ಕಲ್ ಮುಖಾಂತರ ಹಾದು ಹೋಗ್ತಾ ಇರೋ ದೃಶ್ಯವನ್ನು ನೋಡ್ತಾ ಇದ್ರಿ. ಎಲ್ಲೂ ಕೂಡ ವೆಹಿಕಲನ್ನು ಸ್ಟಾಪ್ ಮಾಡಿಲ್ಲ, ಕಾರಿನ ಒಳಗಡೆನೆ ಕೂತ್ಕೊಂಡು ಜನರತ್ತ ಕೈ ಬೀಸ್ತಾ ಇದ್ದಾರೆ. 6 ಪಾಯಿಂಟ್ಗಳನ್ನು ಮಾಡಲಾಗಿದೆ. 20,000ಕ್ಕೂ ಹೆಚ್ಚು ಕಾರ್ಯಕರ್ತರು ಒಂದೊಂದು ಜಂಕ್ಷನಲ್ಲೂ ಕೂಡ ಒಬ್ಬೊಬ್ಬ ಶಾಸಕ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಇನ್ನು 1 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಕೂಡ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರು, ಸಂಸದರುಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದಾರೆ. $15,611 ಕೋಟಿ ವೆಚ್ಚದ ಮಾರ್ಗಕ್ಕೆ ಶಂಕುಸ್ಥಾಪನೆ ಕೂಡ ಹಾಕ್ತಾರೆ. ಬೆಳಗಾವಿ ಬೆಂಗಳೂರು ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ಆರ್ವಿ ರಸ್ತೆ ಬೊಮ್ಮಸಂದ್ರ ಮಾರ್ಗ ಇವತ್ತು ಮೋದಿ ಅವರಿಂದ ಲೋಕಾರ್ಪಣೆ ಆಗುತ್ತೆ. ನಾಳೆಯಿಂದ ಪ್ರಯಾಣಿಕರ ಸಂಚಾರಕ್ಕೂ ಕೂಡ ಅದು ಬಹಳ ಮುಕ್ತವಾಗಿರುತ್ತೆ. ಅಂಡ್ ಈ ಕಾರ್ಯಕ್ರಮಕ್ಕೆ ಅಂದ್ರೆ ಬೆಂಗಳೂರಿಗೆ ಬರ್ತಿದ್ದೀನಿ ಅನ್ನೋ ವಿಚಾರವನ್ನ ಕನ್ನಡದಲ್ಲೇ ಸಂದೇಶವನ್ನ ಕೊಟ್ಟಿದ್ದು ಟ್ವೀಟ್ ಮಾಡೋ ಮುಖಾಂತರ. ಆಗಸ್ಟ್ 10ರಂದು ಬೆಂಗಳೂರಿನ ಜನರೊಂದಿಗೆ ಇರೋದಕ್ಕೆ ಎದುರು ನೋಡ್ತಾ ಇದ್ದೀನಿ. ಸಂಪರ್ಕವನ್ನು ಸುಧಾರಿಸುವ 3 ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಹಸಿರು ನಿಶಾನೆ ತೋರಿಸಲಾಗುತ್ತೆ. ಬೆಂಗಳೂರು ನಗರದ ಮೂಲಸೌಕರ್ಯವನ್ನು ಹೆಚ್ಚಿಸೋದಕ್ಕೆ ಬೆಂಗಳೂರು ಮೆಟ್ರೋ ಹಳದಿ ಮಾರ್ಗವನ್ನು ಉದ್ಘಾಟಿಸ್ತೀನಿ. ಬೆಂಗಳೂರು ಮೆಟ್ರೋದ 3ನೇ ಹಂತಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗುತ್ತೆ ಅಂತ ಹೇಳಿ ಕನ್ನಡದಲ್ಲೇ ಮೋದಿ ಅವರು ಟ್ವೀಟ್ ಅನ್ನು ಕೂಡ ಮಾಡಿದ್ರು. ಇವತ್ತು ಹಲವು ರಸ್ತೆಗಳಲ್ಲಿ ವಾಹನ ಸಂಚಾರ ಬದಲಾಗುತ್ತೆ, ಅಂದರೆ ಪರ್ಯಾಯ ಮಾರ್ಗವನ್ನು ಬಳಸಬೇಕಾಗತ್ತೆ. ಮೋದಿ ಅವರು ಸಂಚರಿಸುವ ಮಾರ್ಗದಲ್ಲಿ ವಾಹನ ಓಡಾಟಗಳನ್ನು ನಿರ್ಬಂಧಿಸಲಾಗಿದೆ. 4 ಮೆಟ್ರೋ ನಿಲ್ದಾಣಕ್ಕೆ ಇವತ್ತು 2 ಗಂಟೆಗಳ ಕಾಲ ಪ್ರವೇಶ ಇರೋದಿಲ್ಲ. ಇಡೀ ರಸ್ತೆಗಳೆಲ್ಲವೂ ಕೂಡ ಕೇಸರಿಮಯ ಆಗಿದೆ. ಒಂದು ಕಡೆ ಮೆಟ್ರೋಗೋಸ್ಕರ ಕ್ರೆಡಿಟ್ ವಾರ್ ಕೂಡ ಶುರುವಾಗಿದೆ. ಆಲ್ರೆಡಿ ಜಗದೀಶ್ ಶೆಟ್ಟರ್ ಅವರು ನನ್ನ ಪ್ರಯತ್ನ ಇತ್ತು ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ರಾಮಲಿಂಗಾರೆಡ್ಡಿ ಅವರು ರಾಜ್ಯ ಸರ್ಕಾರದ ಹೆಚ್ಚು ಪಾಲಿದೆ ಅಂತ ಮಾತನಾಡಿದ್ದಾರೆ. ಈಗ ಕ್ರೆಡಿಟ್ ವಾರ್ ಕೂಡ ಮೆಟ್ರೋಗೆ ಶುರುವಾಗಿದೆ. ಇನ್ನು ಇಡೀ ರಸ್ತೆಯನ್ನು ನೋಡಿ, ವಂದೇ ಭಾರತ್ಗೆ ಏನು ಚಾಲನೆ ಕೊಡ್ತಾರೆ, ಆ ಟ್ರೈನನ್ನು ಹೂವಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಒಂದು ಒಳ್ಳೆ ಮಧುವಣಗಿತ್ತಿ ಅಂತ ಅಲಂಕಾರ ಮಾಡಿದ್ದಾರೆ. ಅದನ್ನು ಇಡೀ ಬೆಂಗಳೂರೇ ಇವತ್ತು ಮಧುವಣಗಿತ್ತಿ ಅಂತ ಸಿಂಗಾರಗೊಂಡಿದೆ. ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಮತ್ತು ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಈಗ ಆಲ್ರೆಡಿ ಅವರು ರೀಚ್ ಆಗಿದ್ದಾರೆ ರೈಲ್ವೆ ಸ್ಟೇಷನ್ಗೆ.